ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಪ್ಪ, ಫೈನಲಿ ದೇವಸ್ಥಾನದಲ್ಲೇ ಕಡೆ ರಾಮಾಚಾರಿ ಜೈಲಲ್ಲಿದ್ದಾನೆ ಅನ್ನೋ ವಿಷಯ ಬಯಲಾಗತ್ತಾ. ಈ ಕಡೆ ಪುರೋಹಿತರಾದಂಥ ರಾಮಾಚಾರಿ ದೇವ್ರ ಸೇವೆಯನ್ನು ಮಾಡ್ತಕ್ಕಂಥ ರಾಮಾಚಾರಿಯನ್ನು ದೇವ್ರೇ ಕಾಪಾಡ್ತಾನ. ದೇವರ ಸನ್ನಿಧಿಯಲ್ಲೇ ಸತ್ಯ ಅಂತಕ್ಕಂಥದ್ದು ಬಯಲಾಗುತ್ತಾ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಜೇಬಲ್ಲಿ ಯಾವಾಗ ಸಿಗರೇಟ್ ಸಿಕ್ತೋ ಅನುಮಾನ ಪಡ್ತಾಳೆ ಚಾರು, ಪ್ರಶ್ನೆ ಕೂಡ ಮಾಡ್ತಾಳೆ. ಆದರೆ ರಾಮಾಚಾರಿ ಮಾತ್ರ ಇಲ್ಲ ಅಂತಲೇ ಸಾಧಿಸ್ತಾನೆ, ಪ್ರಮಾಣ ಮಾಡ್ತಾನೆ. ನಾಟ್ ಓನ್ಲಿ ಚಾರು, ಎಲ್ಲರ ಮೇಲೂ ಪ್ರಮಾಣ ಮಾಡ್ತೀನಿ ಅಂತಾನೆ. ಇದನ್ನು ನೋಡಿದ್ದೆ ಚಾರುಗೆ ಶಾಕ್ ಆಗುತ್ತೆ. ಏನದು ರಾಮಾಚಾರಿ, ಯಾವತ್ತೂ ಕೂಡ ಪ್ರಮಾಣ ಮಾಡೋದೇ ತಪ್ಪು ಅಂತಿದ್ದೆ, ಆದರೆ ಇವತ್ತು ಎಲ್ಲರ ಮೇಲೂ ಪ್ರಮಾಣ ಮಾಡ್ತೀನಿ ಅಂತಿದ್ಯಾ ಅಂತ. ನಂತರ ಈ ಕಡೆ ಸುಮ್ಮನೆ ಇರಿಟೇಟ್ ಮಾಡಬೇಡ, ಎಷ್ಟು ಸತಿ ಹೇಳೋದು, ನಿನ್ನ ಪಾಡಿಗೆ ನೀನು ಎದ್ಬಿಡು ಅಂತ ಹೇಳ್ತಿದ್ರೆ ನಾನು ನಿನ್ನ ಹೆಂಡ್ತಿ ರಾಮಾಚಾರಿ ಅಂತ ಹೇಳ್ತಿದ್ರೆ ಚಾರು, ಯಾರು ಹೇಳಿದ್ ನೀನು ನನ್ನ ಹೆಂಡ್ತಿ ಅಂತ? ನೀನು ನನ್ನ ಹೆಂಡ್ತಿ ಅಲ್ಲ, ನಾನು ನಿನ್ನ ಗಂಡ ಅಲ್ಲ. ಸುಮ್ಮನೆ ವಿನಾಕಾರಣ ಗಂಡ ಹೆಂಡ್ತಿ ಅಂದ್ಕೊಂಡು ಬರಬೇಡ ಅಂತ ಹೇಳೇ ಬಿಡ್ತಾನೆ. ಇದರಿಂದ ಚಾರು ಮನಸ್ಸಿಗೆ ತುಂಬಾ ಹರ್ಟ್ ಆಗುತ್ತೆ. ಯಾಕೆ ರಾಮಾಚಾರಿ ಈ ರೀತಿ ಮಾತಾಡ್ತಿದ್ಯಾ ಅಂತ. ಆದರೆ ಇಲ್ಲಿ ವೈಶಾಖಾಗಿ ಶಾಕ್ ಆಗ್ತದೆ. ಏನದು, ಏನು ಎಡ್ವರ್ಟ್ ಮಾಡೋಕ್ಕೆ ಹೊರಟಿದ್ದಾನೆ ಕೇಕೆ ಅಂತ. ನಂತರ ಅತ್ತೆಯ ಜೊತೆ ತನ್ನ ಮನಸ್ಸಿನ ನೋವನ್ನು ಹೇಳ್ಕೊತಾಳೆ. ಆದರೆ ಅತ್ತೆ ಮಾತ್ರ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ರಾಮಾಚಾರಿ ಮತ್ತು ರಾಮಾಚಾರಿ ಫ್ರೆಂಡ್ ಚಾರು ಬಗ್ಗೆನೇ ಮಾತಾಡ್ತಿದ್ದಾರೆ. ನೀನು ಹೆಂಡತಿ ನಿನ್ನ ತುಂಬ ಪ್ರೀತಿ ಮಾಡ್ತಾಳೆ ಅನ್ಸುತ್ತಲ್ವ, ಆದರೆ ಯಾಕೆ ಇನ್ನೂ ಕೂಡ ಬರಲಿಲ್ಲ ಅಂತದಾಗೆ ಖಂಡಿತ ಸಿಕ್ಕ ತಕ್ಷಣ ಬಂದೇ ಬರ್ತಾರೆ. ನನ್ನನ್ನು ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತಾರೆ. ನನ್ನ ಹೆಂಡತಿ ನನ್ನ ತುಂಬ ಅಂದರೆ ತುಂಬ ಪ್ರೀತಿಸ್ತಾರೆ. ದೇವತೆ ನನ್ನ ಹೆಂಡತಿ, ಪ್ರೀತಿಗೋಸ್ಕರ ನನಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ, ಎಷ್ಟು ಬದಲಾಗಿದ್ದಾರೆ. ಅವರ ಖುಷಿ ಎಲ್ಲವನ್ನ ಕೂಡ ತ್ಯಾಗ ಮಾಡಿರೋ ದೇವತೆ ಅವಳು ಅಂತ ಹೇಳಿ ಹೆಂಡ್ತಿನ ಹೊಗಳುತ್ತಿದ್ದಾರೆ. ನಿಮ್ಮ ಹೆಂಡತಿ ಮತ್ತು ಗಂಡನ ಪ್ರೀತಿ ಕೇಳ್ತಿದ್ರೆ ನನಗೆ ಕವನ ಬರೆಯೋಕೆ ಇನ್ಸ್ಪೈರ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್. ಜೊತೆಗೆ ಖಂಡಿತ ದೇವರು ಇಂಥ ಪ್ರೀತಿಗೆ ತುಂಬಾ ಪರೀಕ್ಷೆ ಹುಡ್ತಾನೆ, ಆದರೆ ಖಂಡಿತ ಕೊನೆಯಲ್ಲಿ ಈ ಪ್ರೀತಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಚಾರು ಯೋಚನೆ ಮಾಡ್ತಿದ್ದಾಳೆ, ಎಂದನಿಂದ ಚಾರಿ ಈ ರೀತಿ ಬದಲಾದ ಅಂತ. ಅವತ್ತು ಪೊಲೀಸ್ ಸ್ಟೇಷನ್ಗೆ ಪೂಜೆಗೆ ಅಂತ ಹೋದಾಗಿಂದ ಚಾರಿ ಈ ರೀತಿ ಬದಲಾಗಿದ್ದಾನೆ ಅಂತ ಅನ್ಕೋತಿರ್ಬೇಕಿದ್ರೇ ರಾಮಾಚಾರಿ ಲೆಕ್ಚರ್ ತಗೊಂಡು ಆ ಖೈದಿ ಬಂದೇ ಬಿಡ್ತಾರೆ, ಕುಡಿದು ತೋಲಾಗಿದ್ದಾರೆ. ಈ ಕಡೆ ಇದು ರಾಮಾಚಾರಿ ಮನೆ ತಾನೆ. ಅವ್ರ ಹೆಂಡತಿ ಚಾರುನ ನಾನು ನೋಡಬೇಕಿತ್ತು, ಭೇಟಿ ಮಾಡಬೇಕಿತ್ತು ಅಂದಾಗ ನಾನೇ ಚಾರು ಅಂತ ಹೇಳ್ತಿದ್ದಾರೆ. ಹೌದಾ, ನೀವೇ ಚಾರುನಾ? ಹಾಗಿದ್ರೆ ರಾಮಾಚಾರಿ ನೀನು ಗಂಡ ಅಂತ ಹೇಳ್ತಿದ್ದಾಗೆ ಯಾಕೆ ಬಂದಿದ್ರಾ? ಯಾರು ನೀವು ಅಂತ ಕೇಳ್ತಿದ್ರೆ ನಾನು ಪಕ್ಷಿ, ನಾನು ಲೆಟರ್ ತೊಗೊಂಡು ಬಂದಿದ್ದೀನಿ, ರಾಮಾಚಾರಿ ಬರೆದಿರೋ ಪ್ರೇಮ ಪತ್ರ ತೊಗೊಂಡು ಬಂದಿದ್ದೀನಿ, ಸಂದೇಶ ರವಾನೆ ಮಾಡೋಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಕುಡಿದು ತೋಲಾಗಿದ್ರ ಅಂತ ಹೇಳ್ತಿದ್ರೆ ನಾನು ಕುಡಿದು ಇರಬಹುದು, ಆದರೆ ಎಲ್ಲ ಕೂಡ ಸೆನ್ಸಿಬಲ್ ಆಗೇ ಇರುತ್ತೆ ಅಂತ ಹೇಳಿ ನೋಡು, ಈ ಪತ್ರ ನಿನ್ನ ಗಂಡ ನೀನು ಕೊಡು ಅಂತ ಹೇಳಿದ್ದು. ಅವನು ಮಾತಾಡೋ ಪರಿಸ್ಥಿತಿಲಿಲ್ಲ, ಅದಕ್ಕೋಸ್ಕರ ಈ ಪತ್ರ ಕೊಡು ಅಂತ ಹೇಳಿದಾನೆ ಅಂತ ಪತ್ರ ಕೊಡ್ತಾರೆ. ಏನು ಮಾತಾಡೋ ಪರಿಸ್ಥಿತಿಲಿಲ್ವಾ ಅಂತ ಕೇಳ್ತಿದ್ದಾಳೆ ಚಾರು. ಏನು ನಾಟಕ ಮಾಡ್ತಿದ್ಯಾ? ಯಾಕೆ ನಿನಗೆ ಗೊತ್ತಿಲ್ವಾ ನಿನ್ನ ಗಂಡ ಎಲ್ಲಿದ್ದಾನೆ ಅಂತ? ಗೊತ್ತಿಲ್ಲದಿರೋರಾಗೆ ಯಾಕೆ ನಟಿಸ್ತಿದ್ಯಾ? ಕುಡ್ದಿದ್ದು ನಾನಾ, ಕುಡ್ದಿರೋದು ನೀನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಪಾಪ ಅವ್ರು ಅಂದ್ಕೊಂಡಿದ್ದಾರೆ ರಾಮಾಚಾರಿ ಜೈಲಲ್ಲಿದ್ದಾನೆ, ಈ ಕೇಗೂ ಕೂಡ ಗೊತ್ತಿದೆ ಅಂತ. ಬಟ್ ಗೊತ್ತಿಲ್ಲ ಮನೇಲಿ ಒಬ್ಬ ಕೇಕೆ ರಾಮಾಚಾರಿ ವೆಸ್ಟಲ್ಲಿದ್ದಾನೆ ಅಂತ. ಈ ಕಡೆ ಚಾರು ಏನಿರ್ಬೋದು ಅಂತ ಓದ್ತಿದ್ದಾಳೆ. ಬಟ್ ಕವನಗಳೇ ಇದೆ. ಆ ಪತ್ರದಲ್ಲಿ ಕವನ ಬರೆದಿರೋ ಪೇಪರಲ್ಲಿ ಒಂದು ಸೈಡ್ ಜಾಗ ಇರೋ ಜಾಗದಲ್ಲಿ ರಾಮಾಚಾರಿ ಅವನ ವಿಷಯವನ್ನು ಬರೆದಿರ್ತಾನೆ. ಬಟ್ ಇನ್ನೂ ಚಾರು ಕಣ್ಗೆ ಅದು ಬಿದ್ದೇ ಇಲ್ಲ. ಏನಿದು ಕವನಗಳು, ಯಾಕೆ ರಾಮಾಚಾರಿ ಇಲ್ಲಿತ್ಕೊಂಡು ಇವ್ರ ಕೈ ಕೊಟ್ಟು ಕಳಿಸ್ತಾ ಅಂತ ಅನ್ಕೋತಿದ್ದಾಗೆ ಕೇಕೆ ಎಂಟ್ರಿ ಕೊಡ್ತಾನೆ. ಓ ಬಾಸ್, ಇಲ್ಲೇ ಇದ್ದೀರಾ ಡ್ಯೂಡ್, ಆಲ್ರೆಡಿ ಬಂದುಬಿಟ್ರಾ? ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು, ಫ್ರೆಂಡ್ಸ್ ಸಿಕ್ಕಿದ್ರು ಹಾಗಾಗಿ ತಂದ್ಕೊಡೋದು ಲೇಟ್ ಆಯಿತು, ಬೇಜಾರು ಮಾಡ್ಕೋಬೇಡಿ. ಆಚೆ ಬಂದುಬಿಟ್ರಾ ನೀವು ಒಳಗಡೆಯಿಂದ ಜೈಲಿಂದ? ಒಳ್ಳೇದಾಯಿತು ಅಂತೆಲ್ಲ ಮಾತಾಡ್ತಿದ್ದಾರೆ. ಈ ಕಡೆ ಚಾರುಗೆ ಏನೂ ಕೂಡ ಆಗ್ತಾನೆ ಇಲ್ಲ. ಏನದ ಇಲ್ಲಿ ಕವನ ಅಷ್ಟೇ ಬರ್ತಿದ್ದಾನಲ್ಲ ಅಂತ ಅನ್ಕೋತಿದ್ದಾಳೆ. ನಂತರ ಈ ಕಡೆ ಬರ್ತೀನಿ ಡ್ಯೂಡ್, ಕೆಲಸ ಮುಗಿಸ್ದೆ, ಸ್ವಲ್ಪ ಲೇಟ್ ಆಗೋಯ್ತು, ನೀನೇ ಆಚೆ ಬಂದುಬಿಟ್ಟೆ ಅಂತ ಎಲ್ಲ. ಏನದು ಒಳ್ಳೆ ಜೈಲು ಗಿಲು ಅಂತ ಮಾತಾಡ್ತಿದ್ನಲ್ಲ ಅಂತ ಅನ್ಕೋತಾನೆ ಕೇಕೆ. ನಂತರ ಈ ಕಡೆ ಕೇಕೆನ ರಾಮಾಚಾರಿ ನಿಲ್ಕೋ ಅಂತ ಕರೆದ್ರೂ ಕೂಡ ಹೊರಟೇ ಬಿಡ್ತಾನೆ. ಹಾಂ, ಆಗೆಲ್ಲ ಬೈದೆ ಅಂತ ಹೇಳಿಬಿಟ್ಟು ಕವನ ಬರೆದು ಈ ರೀತಿ ಪೂಸಿ ಹೊಡೆಯೋದಾ? ಬೈಯೋದು ಒಂದು ರೀತಿ, ಕವನ ಬರೆಯೋದು ಒಂದು ರೀತಿ ಅಂತ ಅನ್ಕೋತಾಳೆ. ಆದರೆ ಕೈಯಲ್ಲಿ ಪೇಪರ್ ಇರೋದನ್ನ ವೈಶಾಖ ನೋಡ್ಬಿಡ್ತಾಳೆ. ಏನದು ಪೇಪರ್ ಅಂತ ಅನ್ಕೊಳ್ಳೋಷ್ಟರಲ್ಲಿ ಚಾರು ಪೇಪರ್ ಇಟ್ಕೊಂಡು ಒಳಗಡೆ ಹೋಗ್ತಾಳೆ. ನಂತರ ಈ ಕಡೆ ಪೊಲೀಸ್ ಅವರು, ಜೈಲರ್ ಎಲ್ಲರನ್ನ ಕೂಡ ಕೈದಿಗಳನ್ನ ಕರೆಸಿ ನಾಳೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಅಲ್ಲಿ ಕ್ಲೀನ್ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಈ ಕಡೆ ರಾಮಾಚಾರಿಗೆ ಖುಷಿ ಆಗುತ್ತೆ, ತನ್ನ ಫ್ರೆಂಡ್ ಹತ್ರ ಹೇಳ್ಕೊತಿದ್ದಾರೆ.
ಖಂಡಿತ ಆ ದೇವಸ್ಥಾನದಲ್ಲಿ ಎಲ್ರಿಗೂ ಕೂಡ ನನ್ನ ಶಾಸ್ತ್ರಿಗಳ ಮಗ ಅಂತ ಗೊತ್ತದ. ಖಂಡಿತ ಯಾರಾದರೂ ಒಬ್ಬರು ನನ್ನ ಕಷ್ಟ ಕೇಳ್ತಾರೆ. ಅವ್ರಿಗೆ ವಿಷಯ ತಿಳಿಸ್ತಿದ್ದಾಗ ಎಲ್ಲ ಕೂಡ ವಿಷಯ ಗೊತ್ತಾಗ್ಬಿಡತ್ತೆ ಅಂತ ಹೋಪ್ಸಲ್ಲಿದ್ದಾರೆ. ಈ ಕಡೆ ನಾರಾಯಣ ಶಾಸ್ತ್ರಿಗಳಿಗೂ ಕೂಡ ಆಹ್ವಾನ ಬಂದಿದೆ. ನರಸಿಂಹಸ್ವಾಮಿ ದೇವರ ಉದ್ಘಾಟನೆ ಸಮಾರಂಭ ಇದೆ, ಅಲ್ಲಿಗೆ ಬರಬೇಕು ಅಂತ. ಇದನ್ನು ತೊಗೊಂಡು ಹೋಗಿ ಒಳಗಡೆ ಇಡಮ್ಮ ಅಂತ ಜಾನಕಿ ಅವರು ಕೊಟ್ಟರೆ ತೊಗೊಂಡು ಹೋಗ್ತಿರೋ ಚಾರು ಕುಂಕುಮನ ಚೆಲ್ಲೇ ಬಿಡ್ತಾಳೆ. ಇದು ಅಪಶಕುನ ಅಲ್ವಾ ಅಂತ ಅಂದಾಗ ಇದು ಅಪಶಕುನ ಅಲ್ಲ, ಶುಭಶಕುನ ಕೂಡ ಆಗಿರ್ಬೋದು ಅಂತ ಹೇಳ್ತಾರೆ. ನಂತರ ಕುಂಕುಮನ ಚಾರಿ ಬರೆದಿರೋ ಪೇಪರ್ನೇ ಅರ್ತು ಕುಂಕುಮನ ಕಟ್ಟಿಬಿಡ್ತಾರೆ. ಅವನು ಬರೆದಿರೋ ಆ ಒಂದು ಪೇಪರಲ್ಲಿ ಕುಂಕುಮ ಇದೆ. ನಂತರ ಚಾರು ತೊಗೊಂಡು ಹೋಗಿ ಕುಂಕುಮ ಸಮೇತ ಅಲ್ಲಿಡ್ತಾಳೆ. ಫೈನಲಿ ಇಲ್ಲಿ ದೇವರ ಸನ್ನಿಧಿಯಲ್ಲಿ ರಾಮಾಚಾರ್ಯ ಒಂದು ಕಷ್ಟದ ದಿನಗಳು ಅನಾವರಣಗೊಳ್ತಾ ಇದೆ. ರಾಮಾಚಾರಿ ಸತ್ಯ ಆಚೆಗೆ ಬರ್ತಾ ಇದೆ. ಆ ಒಂದು ದೇವಸ್ಥಾನದ ಉತ್ಸವದಲ್ಲಿ ಈ ಕಡೆ ಚಾರು ಭಾಗವಹಿಸ್ತಿದ್ದಾಳೆ. ವೈಶಾಖ ಮತ್ತು ಕೇಕೆ ಕೂಡ ಅಲ್ಲೇ ಇದ್ದಾರೆ. ಅಲ್ಲಿಗೆ ರಾಮಾಚಾರಿ ಕೂಡ ಬಂದಿದ್ದಾನೆ. ಒಂದೇ ದೇವಸ್ಥಾನದಲ್ಲಿ ಕೇಕೆ ರಾಮಾಚಾರಿ ಇಬ್ಬರು ಕೂಡ ಇದ್ದಾರೆ. ಈ ಕಡೆ ಕೇಕೆ ದೇವಸ್ಥಾನಕ್ಕೆ ಪುರೋಹಿತರ ವೇಷದಲ್ಲಿ ಹೋಗಬೇಕಾಗಿದೆ. ಫೈನಲಿ ಕೇಕೆ ರಾಮಾಚಾರಿ ಮುಖಾಮುಖಿ ಆಗತ್ತಾ? ಇಲ್ಲಿ ಚಾರು ಕಣ್ಗೆ ಕೇಕೆ ಬದಲು ರಾಮಾಚಾರಿ ಬಿದ್ದೇ ಬಿಡ್ತಾನ. ಅಮ್ಮನ ಪ್ಲಾನ್ ಉಲ್ಟಾ ಹೊಡೆಯುತ್ತಾ, ಎಲ್ಲ ಸತ್ಯ ಕೂಡ ಅನಾವರಣ ಆಗುತ್ತಾ, ಬೈಲಾಗುತ್ತಾ. ಮುಚ್ಚಿಟ್ಟ ಸತ್ಯ ಬಿಚ್ಚಿಟ್ಟುಕೊಳ್ತಾ ಇದೆಯಾ? ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.